ಮೂಲದಲ್ಲಿ ಅಂಥವ್ರು ಇಲ್ಲಿ ಬೆಂಗಳೂರಿಗೆ ಬಂದು ಇಲ್ಲಿ ನೆಲೆಸಿದ್ದಾರೆ. ಅಂಥವ್ರನ್ನೆಲ್ಲ ಸೇರಿ ಒಂದು ಸಂಘ ಮಾಡಿದ್ದೇವೆ. ಇದೊಂದು 66 ವರ್ಷದ ಹಳೆಯ ಸಂಘ. ಇದರಿಂದ ನಾವು ಪ್ರತಿ ವರ್ಷ ಯುಗಾದಿ ಸಂಭ್ರಮ ಮಾಡ್ತಾ ಬಂದಿದ್ದೀವಿ. ಯುಗಾದಿ ಹಬ್ಬದ ದಿವಸ ಏಪ್ರಿಲ್ 14 ಎಲ್ಲರೂ ಅವರವ್ರ ಮನೆಯಲ್ಲಿ ಮಾಡಿಕೊಡ್ತೇವೆ. ಆದರೆ ಈಗ ಸ್ವಲ್ಪ ಲೇಟಾಗಿ ಪ್ರತಿ ವರ್ಷ ಒಂದು ತಿಂಗಳು ಬಿಟ್ಟು ನಾವು ಎಲ್ಲರೂ ಜೊತೆ ಸೇರಿ ಸಹಭೋಜನ ಮಾಡುವ ಒಂದು ಸಂಭ್ರಮ ಮಾಡೋಣ ಅಂಥೇಳಿ ನಾವು ಇವತ್ತು ನಯನ ಸಭಾಂಗಣದಲ್ಲಿ ಈ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೇವೆ. ಯಾರ್ಯಾರು ಬರ್ತಾರೆ ಇವತ್ತು ಆ್ಯಕ್ಚುಲಿ ಇನಾಗ್ರೇಷನ್ ಉದ್ಘಾಟನೆ ಮಾಡಲಿಕ್ಕೆ ಶ್ರೀ ಸೌಂದರ್ಯ ರಮೇಶ್ ಅಂತ ಹೇಳಿ ಅವರು ಮಾಜಿ ಮುನ್ಸಿಪಲ್ ಕೌನ್ಸಿಲ್ ವೈಸ್ ಪ್ರೆಸಿಡೆಂಟ್ ಆಗಿದ್ದರು ದಾಸರಹಳ್ಳಿಯಲ್ಲಿ. ಮತ್ತು ಭಾಳಷ್ಟು ಶಾಲೆಗಳನ್ನು ನಡೆಸ್ತಾರೆ, ಸ್ಕೂಲೆಲ್ಲ ಅವರದೇ ಉಂಟು. ಅಂಥವರು ಇವತ್ತು ಉದ್ಘಾಟನೆಗೆ ಬಂದಿದ್ದಾರೆ. ಹಾಗೆ ಇವತ್ತು ಮುಖ್ಯ ಅತಿಥಿಯಾಗಿ ಶ್ರೀ GK ಶೆಟ್ಟಿ ಅಂತ ಹೇಳಿ ಅವರು ನಮ್ಮ ಕರ್ನಾಟಕ ಹೋಟೆಲ್ ಉದ್ಯಮಿಗಳ ಸಂಘದ ರಾಜ್ಯದ ಅಧ್ಯಕ್ಷರಾಗಿದ್ದಾರೆ. ಅವರು ಇವತ್ತು ಮುಖ್ಯ ಅತಿಥಿಯಾಗಿ ಬಂದಿದ್ದಾರೆ. ಹಾಗೆ ಆಮೇಲೆ ಈ ಯುಗಾದಿ ಹಬ್ಬದ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಡಾಕ್ಟರ್ ಗಿರೀಶ್ ಉಪಾಧ್ಯಾಯ ಅಂತ ಹೇಳಿ ಅವರು ಕಿಮ್ಸಲ್ಲಿ ಮೈಕ್ರೋಬಯಾಲಜಿ ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಆಗಿದ್ದಾರೆ. ಅವರು ಇವತ್ತು ಯಾಕೆ ಯುಗಾದಿ ಆಚರಿಸಬೇಕು, ಇದರ ಮಹತ್ವ ಏನು ಅನ್ನೋದ್ರ ಬಗ್ಗೆ ಬಂದವರಿಗೆಲ್ಲ ಒಂದು ತಿಳುವಳಿಕೆ ಹೇಳ್ತಾರೆ. ಆಮೇಲೆ ಸಭಾ ಕಾರ್ಯಕ್ರಮ ಸ್ಟಾರ್ಟ್ ಆದಮೇಲೆ ಇನಾಗ್ರೇಷನ್ ಆದಮೇಲೆ ಮಧ್ಯದಲ್ಲಿ ನಮ್ಮ ಒಂದು ಪೂಜೆ ಇರ್ತದೆ, ಯುಗಾದಿ ಸಂಭ್ರಮದ ಒಂದು ಪೂಜೆ ಇರ್ತದೆ. ಆ ಪೂಜೆ ಆದಮೇಲೆ ಸಭಾ ಕಾರ್ಯಕ್ರಮ ಕಂಟಿನ್ಯೂ ಆಗ್ತದೆ. ಆಮೇಲೆ ಸಭಾ ಕಾರ್ಯಕ್ರಮ ಮುಗಿದ ಮೇಲೆ ಮನೋರಂಜನೆ ಕಾರ್ಯಕ್ರಮ ಇದೆ. ಮನೋರಂಜನೆ ಆದಮೇಲೆ ಸಹಭೋಜನ ಮಾಡ್ತೇವೆ. ಇವತ್ತು ಕಾರ್ಯಕ್ರಮ. ಸಂಘದವರು ಇವತ್ತು ಯುಗಾದಿ ಸಂಭ್ರಮಕ್ಕೆ ಎಲ್ಲರೂ ಸ್ವಲ್ಪ ಲೇಟಾಗಿ ಮಾಡ್ತಾ ಇದ್ದಾರೆ. ಇದನ್ನು ಸ್ವಲ್ಪ ಆ ತಿಂಗಳಲ್ಲೇ ಮಾಡಿದರೆ ತುಂಬ ಚೆನ್ನಾಗಿರ್ತದೆ. ಇನ್ನೊಂದು ಸಲ ಪ್ರತಿ ಹಬ್ಬ ಹರಿದಿನಗಳನ್ನು ನಮ್ಮ ದಕ್ಷಿಣ ಕನ್ನಡದವರು ಒಟ್ಟಾಗಿ ಸೇರಿಕೊಂಡು ಮಾಡಬೇಕು. ಈ ದಕ್ಷಿಣ ಕನ್ನಡ ಸಂಘ 66 ವರ್ಷ ಆಯಿತು. ಇನ್ನೂ ಅವರಿಗೆ ಸ್ವಂತವಾದ ಒಂದು ಜಾಗ ಇಲ್ಲ, ಆಫೀಸ್ ಇಲ್ಲ. ಅದಕ್ಕೋಸ್ಕರ ಇವತ್ತು ಸಲ KC ಬೆಳ್ಳಾರರ ನೇತೃತ್ವದಲ್ಲಿ ಆದಷ್ಟು ಬೇಗ ಒಂದು ಕಟ್ಟಡ ಆಗಲಿ, ಅದಕ್ಕೆಲ್ಲರೂ ನಮ್ಮ ದಕ್ಷಿಣ ಕನ್ನಡದವರೆಲ್ಲರೂ ಸಹಕಾರ ಸಿಗುತ್ತೆ ಅಂತ ಹೇಳ್ಕೊಂಡು ನಾನು ಇಷ್ಟಪಡ್ತೀನಿ. ಕೇಳಿ ತಿಳ್ಕೊಂಡಿದ್ದೀನಿ, ನನ್ನ ಅನಿಸಿಕೆಯನ್ನು ಹೇಳಿದ್ದೇನೆ. ಸಹಜ ನೀವು ಕೇಳೋದು ಕಚೇರಿ ಮಾಡೋದು ಸ್ವಲ್ಪ ಡಾಕ್ಟರ್ ES ಆಚಾರ್ಯದ ಕಾಲ ಅನುಕೂಲ ಇತ್ತು. ಈ ಕೋವಿಡ್ ಆದಮೇಲೆ CSIಟು ಸಿಗೋದು ಕಷ್ಟ ಆಗಿದೆ. ಆದರೆ ರೀಸೆಂಟಾಗಿ CSIಟು ಸ್ವಲ್ಪ ಅಲಾಟ್ಮೆಂಟ್ ಅನೌನ್ಸ್ ಮಾಡಿದ್ದಾರೆ. ಎಕ್ಸ್ಪೆನ್ಸಿವ್ ಆಗಿದೆ ಈಗ. ಹೌದು, ಸೌಂದರ್ಯ ರಮೇಶ್ ಅವರು ಹೇಳಿದ ಹಾಗೆ ಹಿಂದೆ ನಮ್ಮ ಹತ್ರ ಆರ್ಥಿಕವಾಗಿ ಬಹಳ ಹಿಂದಿದ್ವಿ ನಾವು. ಇವತ್ತು ಅನುಕೂಲ ಇದ್ದ ಮಟ್ಟದಲ್ಲಿನೇ ಅದರ ಬೆಲೆ ಹಾಗೆ ಬೆಳೆದಿದೆ. ತಾವು ಮಿಕ್ಕಿದ ಗಮನಿಸಿ, ನಾವೆಲ್ಲ ಸ್ವಲ್ಪ ಚಿಕ್ಕವರಿದ್ದಾಗ ಮದುವೆ ಮಾಡಿಸೋದು ಚಿನ್ನ ಬಹಳ ತುಟ್ಟಿ. ಈ ವರ್ಷ ಚಿನ್ನ ಮತ್ತೆ ಪುನಃ ತುಟ್ಟಿಯಾಗಿದೆ. ಅಂದರೆ ದಿನೇ ಎಲ್ಲ ಒಂದ್ಸಲ ಮಧ್ಯ ಸಮಾಜದಲ್ಲಿ ನಾವೆಲ್ಲ ಆರ್ಥಿಕವಾಗಿ ಅನುಕೂಲ ಆಗ್ತಾ ಇದ್ದಾಗೆ ಅವಶ್ಯಕತೆಗಳು ಕೂಡ ಅತ್ಯಂತ ತುಟ್ಟಿ ಆಗ್ತಾ ಇದೆ ಅನ್ನೋದನ್ನು ತಮಗೆಲ್ಲ ಇವತ್ತು ಕಾಣ್ತಾ ಇದೆ. ಪ್ರಸಕ್ತ ವ್ಯವಸ್ಥೆನೂ ಹಾಗೆ ಇರಬಹುದು. ಮತ್ತು ಕೆಲವೇ ದೇಶದಲ್ಲಿ ಅಥವಾ ನಮ್ಮ ರಾಜ್ಯದಲ್ಲಿ ಈಗಿನ ಒಂದಷ್ಟು ಆರ್ಥಿಕ ವ್ಯವಸ್ಥೆ ವ್ಯಾಪಾರ ವ್ಯವಹಾರ ಮಾಡುವವರಿಗೆ ತೆರಿಗೆಯನ್ನು ಕಟ್ಟೋದೇ ತಾವು ಗಮನಿಸಬೇಕು. ವಾಟರ್ ಬಿಲ್ ಇರ್ಬೋದು, ಬೆಸ್ಕಾಮ್ ಇರ್ಬೋದು, ತೆರಿಗೆ ಪ್ರಾಪರ್ಟಿ ಟ್ಯಾಕ್ಸ್ ಇರ್ಬೋದು. ನಮ್ಮ ವ್ಯವಹಾರಿ ಒಂದು ಈಗಿನ ಅಧ್ಯಕ್ಷರು ಒಂದು ಪ್ರಸ್ತಾವನೆಯನ್ನು ಮಾಡಿದ್ದಾರೆ. ಸಹಜ, ಯಾಕಂದರೆ ಯಾರಿಗಾದ್ರೂ ಒಂದು ಥಾಟ್ಸ್ ಇವತ್ತು ಬರೋ ಕಾಲದಲ್ಲಿ ಆಗ್ಬೋದು ಅಥವಾ ಇನ್ನೊಬ್ಬರ ಕಾಲದಲ್ಲಿ ಆದರೂ ಆಗ್ಬೋದು. ಒಳ್ಳೆ ಉದ್ದೇಶವನ್ನು ತಾವು ಇಟ್ಟುಕೊಂಡು ಪ್ರಸ್ತಾವನೆಯನ್ನು ಮಂಡನೆ ಮಾಡಿದಿರಿ. ನಿಮ್ಮ ಪ್ರಸ್ತಾವನೆಗಿರುವಂಥ ಶ್ರೀಕೃಷ್ಣ ಪರಮಾತ್ಮ ಅನುಗ್ರಹ ಮಾಡಲಿ. ನಾವೆಲ್ಲರೂ ನಮ್ಮ ಕೈಲಾದ ಕಿಂಚಿತ್ ಸೇವೆಯನ್ನು ಮಾಡ್ತೀವಿ ಅಂತ ಹೇಳಿಕೊಂಡು ನನಗೆ ಕರೆಸಿ ನಿಮ್ಮೆದುರಿಗೆ ಈ ಒಂದು ತಮಗೆಲ್ಲ ಹೊಂದಿಸ್ತೇನೆ. ಜೊತೆಗೆ ಸಂಘದ 70ನೇ ವರ್ಷದ 29ನೇ ತಾರೀಕು FKCCಯ ಸರ್ MV ಆ ಒಂದು ಸಂಭ್ರಮವನ್ನು ಮಾಡಲಿದ್ದೇವೆ. ಅದರಲ್ಲಿ ನಮ್ಮ ಉದ್ಯಮದ ಹಿರಿಯರಿಗೆ ಅಥವಾ ಯುವಕರಿಗೆ ಸಾಧನೆಯನ್ನು ಮಾಡುವವರಿಗೆ ಆತಿಥ್ಯ ರತ್ನ, ಉದ್ಯಮ ರತ್ನ ಪ್ರಶಸ್ತಿಗಳನ್ನು ದಕ್ಷಿಣ ಕನ್ನಡದ ಅನೇಕ ಸಂಘ ಸಂಸ್ಥೆಗಳು ಕೂಡ ಇವತ್ತು ವಿಶೇಷವಾಗಿ ಸಂಗೀತ ಹಾಗೆ ಸಭಾ ಕಾರ್ಯಕ್ರಮ, ಅದರ ಜೊತೆಗೆ ಯುಗಾದಿ ಅಂದರೆ ಏನು, ಅದರ ಸೊಬಗೇನು, ಅದರ ಸೊಗಡೇನು, ಅದರ ಸೊಗಸೇನು ಅನ್ನೋದ್ರ ಬಗ್ಗೆ ಇವತ್ತು ಈ ವೇದಿಕೆಯಲ್ಲಿ ಪ್ರಸ್ತಾಪವನ್ನು
ಪರಿಣಿತರು ಅದರ ಬಗ್ಗೆ ಮಾಡಲಿಕ್ಕಿದ್ದಾರೆ. ಅನೇಕ ನಮ್ಮ ತುಳು ಹಾಗೂ ಕನ್ನಡ ಸಂಘಟನೆಯ ಬಂಧುಗಳು ಕೂಡ ನಮ್ಮ ಸದಸ್ಯರು ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಮುಂದಿನ ದಿನಗಳಲ್ಲಿ ನಾವು ಮಾಡುವಂತಹ ಕಾರ್ಯಕ್ರಮಗಳು ಕೂಡ ವರ್ಷಕ್ಕೆ ಕನಿಷ್ಠ 2 ರಿಂದ 3 ಕಾರ್ಯಕ್ರಮವನ್ನು ನಾವು ನಮ್ಮ ವೇದಿಕೆಯಿಂದ ಹಮ್ಮಿಕೊಳ್ತೀವಿ. ಆ ಪ್ರಕಾರ ಇದು 2ನೇ ಕಾರ್ಯಕ್ರಮ. ಮುಂದಿನ ದಿನಗಳಲ್ಲಿ ಇನ್ನಷ್ಟು ಕಾರ್ಯಕ್ರಮಗಳು ನಡೀಲಿಕ್ಕಿದೆ. ವಂದನೆಗಳು.